ನಮಸ್ಕಾರ. ನಾನು ರಾಮಚಂದ್ರ ಅಂತೇಳಿ ನೇಪಥ್ಯದ ಕೆಲಸ ಮಾಡೋನು. ಈಗಷ್ಟು ಸಂಪೂರ್ಣವಾದ ಕಥೆಯನ್ನು ನಮ್ಮ ಗುರುರಾಜ್ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಏನೆಂದರೆ, ಇದು ಈ ನಿರ್ದೇಶಕ ಇದ್ದಾನಲ್ಲ, ಹೊಸದನ್ನು ಹುಡುಕ್ತಾ ಇರ್ತಾನೆ. ಯಾವುದು ಹಳಸಲು ನಾಟಕಗಳು ಬೇಡ ಅಂದರೆ, ಹಳಸಲು ಅಂದರೆ ನಾಟಕ ಹಳಸಲ ಇರಲ್ಲ, ಆದರೆ ಮಾಡಿದ್ದನ್ನೇ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಹೊಸ ಹೊಸ ಆಯಾಮಗಳನ್ನು ಹುಡುಕಿ ಹೊಸ ಹೊಸ ನಾಟಕಗಳನ್ನು ರೂಪಿಸಿ ಅದರಲ್ಲಿ ಒಂದು ದೊಡ್ಡ ಹಿಂಡನ್ನು ತರ್ತಾನೆ. 35ರಿಂದ 40 ಜನ ಇರ್ತಾರೆ, ಅಥವಾ 40ರಿಂದ 50 ಜನ ಇರ್ತಾರೆ. 30ಕ್ಕೆ ಕಡಿಮೆ ಯಾವುದು ನಾನು ನಾಟಕ ನಾವು ನೋಡಿಲ್ಲ. ಅಂದರೆ ನನ್ನ ಆತ್ಮೀಯ ಗೆಳೆಯನೂ ಹೌದು, ಒಳ್ಳೆ ನಿರ್ದೇಶಕನೂ ಹೌದು. ಆದರೆ ಅವನು ಏನು ಇಟ್ಕೊಳ್ತಾನೆ ಅದನ್ನು ಗಟ್ಟಿಯಾಗಿ ಅರ್ಥೈಸುವ ಹಾಗೆ ಚಿತ್ರೀಕರಣ ಮಾಡಿ ನಮ್ಮ ಮುಂದೆ ಪ್ರದರ್ಶನಕ್ಕೆ ನೀಡ್ತಾನೆ. ಅದಕ್ಕೆ ಅವನು ಒಂದು ಸಲ್ಯೂಟ್ ಹೊಡಿಲೇಬೇಕಾಗುತ್ತೆ. ಏಕೆಂದರೆ ರಂಗಭೂಮಿ ಇದೆಯಲ್ಲ, ಅದು ನಮ್ಮ ತಾಯಿ ತಂದೆಯ ಸಮಾನ. ರಂಗಭೂಮಿಗೆ ಮೋಸ ಮಾಡೋದಕ್ಕೆ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ರಂಗಭೂಮಿಯನ್ನು ನೆಚ್ಚಿದವರು ಮೊದಲೆಲ್ಲ ಅವಮಾನಗಳಾಗುತ್ತೆ, ಆಮೇಲೆಲ್ಲ ಬಹಳ ದೊಡ್ಡ ದೊಡ್ಡ ಸನ್ಮಾನಗಳಾಗುತ್ತೆ. ಅದು ರಂಗಭೂಮಿಗೆ ಕಲಿಸ್ಕೊಟ್ಟ ಪಾಠ. ಹಾಗಾಗಿ ಈ ನಾಟಕ ಇದೆಯಲ್ಲ, ಇದು ಸುಮಾರು 3 ಗಂಟೆ 10 ನಿಮಿಷ ಬರಬಹುದು ಅನ್ನಿಸುತ್ತೆ. ಆದರೆ ನೀವು 3 ಗಂಟೆ 10 ನಿಮಿಷ ಅಂತ ಗೊತ್ತಾಗೋದಿಲ್ಲ. ಇಡೀ ನಾಟಕ ಕೂತ್ರೆ ನಮಗೆ ಮನಸ್ಸು, ಈಗ ಇಡೀ ಪ್ರಪಂಚಾದ್ಯಂತ ಮಹಾದೇವಪ್ಪ ಅಂದರೆ ಗೊತ್ತಾಗಿದೆ. ಅವರ ಚರಿತ್ರೆಯನ್ನು ಬೇರೆ ಬೇರೆ ರೂಪಗಳಲ್ಲಿ ಸಂಗೀತಮಯವಾಗಿ ಆ ನಾಟಕವನ್ನು ಚಿತ್ರೀಕರಿಸಿದ್ದಾರೆ. ತಾವೆಲ್ಲರೂ ಬನ್ನಿ, ಆ ನಾಟಕನ ನೋಡಿ. ಈ ನಾಟಕದ ರಚನೆಯನ್ನು ನಮ್ಮ ಗುರುರಾಜ್ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಈ ಕಥೆಯನ್ನು ಗುರುರಾಜ್ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದ ಕಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ನಿಮ್ಮ ಪರವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋ ಆಶಯದೊಂದಿಗೆ ನನ್ನ ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ.